ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ಟೇಸ್ಟಿಯಾದ ಒಂದು ಕ್ರ್ಯಾಬ್ ಮಸಾಲ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಮಳೆಗಾಲದಲ್ಲಿ ಒಳಗಡೆ ಕೂತ್ಕೊಂಡು ಈ ರೀತಿ ತಿನ್ನೋದಂದರೆ ತುಂಬಾ ಮಜವಾಗಿರ್ತದೆ ಅಲ್ವಾ? ಅದಕ್ಕಾಗಿ ಒಂದು ಒಳ್ಳೆ ರೆಸಿಪಿ ಇವತ್ತು, ಖಾರವಾಗಿ ತುಂಬಾ ಟೇಸ್ಟಿಯಾಗಿರ್ತದೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಕ್ರ್ಯಾಬ್ ಮಸಾಲ ಮಾಡೋದಕ್ಕೆ ನಾನು ಇಲ್ಲಿ 2 ಈರುಳ್ಳಿ, 4 ಟೊಮಾಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಇಷ್ಟು ಬೇಕಾಗಿಲ್ಲ, 6 ರಿಂದ 7 ಹೆಸಳು ಆಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಳ್ಬೋದು. ಮತ್ತೆ ತುಂಡು ಶುಂಠಿ ಬೇಕಾಗ್ತದೆ, 2 ಹಸಿರು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗ್ತದೆ. ಇವಾಗ ಇದರ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಈರುಳ್ಳಿಯನ್ನು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಕೊಳ್ಬೇಕು. ಇದು ಜಜ್ಕೊಂಡು ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತದೆ. ಜಜ್ಕೊಳ್ತಿದ್ದೀನಿ. ಇದು ಆಯ್ತು, ನೋಡ್ತಾ ಇರ್ಬೋದು. ಇದು ರಿವರ್ ಕ್ರ್ಯಾಬ್. ಇವತ್ತು ಇದರದ್ದು ಒಂದು ಒಳ್ಳೆ ಮಸಾಲ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಎಷ್ಟು ರುಪೀಸ್ ಕೊಟ್ಟಿದ್ದೇನೆ ಅಂತ ನೀವು ಕಮೆಂಟಲ್ಲಿ ಹೇಳಿ, ಆಯಿತಾ? ಇಲ್ಲಿ ಮಸಾಲೆಗಾಗಿ 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ, ನೋಡ್ತಾ ಇರ್ಬೋದು. ಇದರಲ್ಲಿ ಅರ್ಧ ಟೀ ಸ್ಪೂನ್ ಉಂಟು ಅಷ್ಟೇ, ಜಾಸ್ತಿ ಏನು ಬೇಡ. ಮತ್ತು 10 ರಿಂದ 15 ಆಗುವಷ್ಟು ಕರಿಮೆಣಸು ಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಂತೆ, ನೋಡ್ತಾ ಇರ್ಬೋದು. ಸ್ವಲ್ಪ ಮೆಂತೆ, ಜಾಸ್ತಿ ಬೇಡ, ಕಹಿ ಆಗ್ತದೆ. ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತೆ 10 ರಿಂದ 15 ಆಗುವಷ್ಟು ಕೆಂಪು ಮೆಣಸು ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳುವ. ಹಾಗೂ ಇಲ್ಲಿ ತೆಂಗಿನಕಾಯಿ ತುರಿ ಕೂಡ ಬೇಕಾಗ್ತದೆ. ಇಷ್ಟು ಬೇಡ, ಎಷ್ಟು ಹಾಕೋದಂತ ನಾನು ಮಾಡುವಾಗ ಹೇಳ್ತಾ ಹೋಗ್ತೇನೆ. ಇಲ್ಲಿ ಮಸಾಲ ಮಾಡೋದಕ್ಕೆ ಮೊದಲು ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಸಾಕು, 1 ಟೀ ಸ್ಪೂನ್ ಆಗೋಷ್ಟು. ಇದಕ್ಕೆ ಇವಾಗ ಫಸ್ಟಿಗೆ ಮೆಂತೆ ಹಾಕ್ಕೊಳ್ತಿದ್ದೀನಿ. ಮೆಂತೆ ಫಸ್ಟಿಗೆ ಹಾಕ್ಕೊಳ್ಳೋದು ಏಕೆಂದರೆ ಅದು ಎಲ್ಲ ಸಾಮಾನು ಹಾಕ್ತೇವಲ್ಲ, ಅದರ ಒಟ್ಟಿಗೆ ಹಾಕಿದರೆ ಕೆಲವು ಸಲ ಫ್ರೈ ಆಗೋದಿಲ್ಲ. ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿಲ್ಲ ಅಂದರೆ ಕಹಿ ಆಗ್ತದೆ. ಅದಕ್ಕೋಸ್ಕರ ಮೊದಲು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದು, ಜಾಸ್ತಿನೂ ಫ್ರೈ ಆಗಬಾರ್ದು. ಜಾಸ್ತಿ ಫ್ರೈ ಆದರೂ ಕಹಿ ಆಗ್ತದೆ, ಸ್ವಲ್ಪ ಫ್ರೈ ಆದರೂ ಕಹಿ ಆಗ್ತದೆ. ಅದಕ್ಕಾಗಿ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ತಿದ್ದೀನಿ. ಇವಾಗಲೇ ಸಾಸಿವೆ ಕೂಡ ಹಾಕೊಳ್ತಿದ್ದೀನಿ. ಸಾಸಿವೆ ಫ್ರೈ ಆಗ್ತಾ ಉಂಟು. ಜೀರಿಗೆ ಹಾಕೊಳ್ತಿದ್ದೀನಿ. ಹಾಗೆಯೇ ಕರಿಮೆಣಸು, ಕೊತ್ತಂಬರಿ ಕಾಳು, ಹಸಿರು ಮೆಣಸು ಕೂಡ ಹಾಕೊಳ್ತಿದ್ದೀನಿ. ಮತ್ತು ಏಲಕ್ಕಿ, ಲವಂಗ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದೆಲ್ಲ ಫ್ರೈ ಆಗಿದೆ. ಫ್ರೈ ಮಾಡಿದ ಎಲ್ಲ ಮಸಾಲವನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದೇ ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ತೆಂಗಿನಕಾಯಿ ತುರಿ ಜಾಸ್ತಿ ಬೇಡ, 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು. ಜಾಸ್ತಿ ಆಗಿದ್ದರೆ ಸ್ವಲ್ಪ ಸ್ವೀಟ್ನೆಸ್ ಆಗಿ ಬರ್ತದೆ, ಅದಕ್ಕೋಸ್ಕರ ಇಷ್ಟೇ ಹಾಕೊಳ್ತಿದ್ದೀನಿ. ಇಲ್ಲಿ ನಮಗೆ ಕ್ರ್ಯಾಬ್ ಮಸಾಲ ಖಾರವಾಗಿ ಇರಬೇಕು. ಇದಕ್ಕೇನೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ತೆಂಗಿನಕಾಯಿ ತುರಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿನೂ ಫ್ರೈ ಮಾಡಬಾರ್ದು. ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನನ್ನಲ್ಲಿ ಕರಿಬೇವು ಸೊಪ್ಪು ಖಾಲಿಯಾಗಿದೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ. ನೀವು ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಇವಾಗ ತೆಂಗಿನಕಾಯಿ ತುರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಈಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಇಲ್ಲಿ ಎಲ್ಲ ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೀಗ ಜಜ್ಕೊಂಡ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಶುಂಠಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಬೇಕು.
ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಅದು ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು. ಬ್ರೌನ್ ಅಂದರೆ ಡೀಪ್ ಬ್ರೌನ್ ಅಲ್ಲ, ಸ್ವಲ್ಪ ಮೀಡಿಯಮ್ ಕಲರ್ ಬ್ರೌನ್ಗೆ ಬಂದರೆ ಸಾಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇಷ್ಟು ಮೀಡಿಯಮ್ ಬ್ರೌನ್ ಕಲರ್ಗೆ ಬಂದರೆ ಸಾಕು. ಇವಾಗ ಇದಕ್ಕೆ ಟೊಮಾಟೊ ಹಾಕ್ಕೊಳ್ತಿದ್ದೀನಿ. ನಿಮಗೆ ಇಲ್ಲಿ ಟೊಮಾಟೊ ಬೇಡ ಅಂತ ಆದರೆ ನಾವು ಮಸಾಲವನ್ನು ಗ್ರೈಂಡ್ ಮಾಡುವಾಗ ಅದಕ್ಕೆ ಹುಳಿ ಸೇರಿಸಿ ಗ್ರೈಂಡ್ ಮಾಡಿ ಹಾಕಿದರೆ ಕೂಡ ಆಗ್ತದೆ. ಇಲ್ಲಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅದರಿಂದ 3 ನಿಮಿಷ ಆಗುವಷ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೇ 2 ಹಸಿರು ಮೆಣಸನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಚೆನ್ನಾಗಿ ಪುಡಿ ಮಾಡಿದ ಮಸಾಲ ಹಾಕ್ಕೊಳ್ತಿದ್ದೀನಿ, ಡ್ರೈ ಮಸಾಲ ನೋಡ್ತಾ ಇರ್ಬೋದು. ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲ ಹಾಕಿದ ಮೇಲೆ ಇದು ಕೂಡ ಟೊಮೆಟೊ ಮತ್ತು ಈರುಳ್ಳಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಗ್ಯಾಸ್ ಸಿಮ್ಮಲ್ಲೇ ಇರಲಿ, ಇಲ್ಲಾಂದರೆ ಮಸಾಲ ಎಲ್ಲ ಕರಿದು ಹೋಗ್ತದೆ. ಅದಕ್ಕೆ ಗ್ಯಾಸ್ ಸಿಮ್ಮಲ್ಲೇ ಇರಲಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇದಕ್ಕೆ ಕ್ರ್ಯಾಬ್ ಅಥವಾ ಹೇಡಿ ಹಾಕ್ಕೊಳ್ತಿದ್ದೀನಿ. ಕನ್ನಡದಲ್ಲಿ ಇದಕ್ಕೆ ಹೇಡಿ ಹೇಳ್ತಾರೆ ಅಲ್ವಾ. ಇದನ್ನೀಗ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ಇದಕ್ಕೆ 1 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಕ್ರ್ಯಾಬ್ ಬೇಯಲಿಕ್ಕೆ ಜಾಸ್ತಿ ಏನೂ ಟೈಮ್ ತಗೊಳ್ಳೋದಿಲ್ಲ, ಒಂದು 10 ನಿಮಿಷದಲ್ಲಿ ಬೇಯ್ತದಿದ್ದು. ಈಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ. ಈಗ 10 ನಿಮಿಷ ಆಗಿದೆ, ಕ್ರ್ಯಾಬ್ ಬೇಯ್ತಾ ಉಂಟು. ಇದರ ಮೇಲೆ ಉಳಿದ ಮಸಾಲ ಹಾಕ್ಕೊಳ್ತಿದ್ದೀನಿ. ನಮ್ಮ ಕ್ರ್ಯಾಬ್ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿ ಕಾಣ್ತಾ ಉಂಟು ಫ್ರೆಂಡ್ಸ್. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಈಗ ನಮ್ಮ ಕ್ರ್ಯಾಬ್ ಗ್ರೇವಿ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಈ ನನ್ನ ಕ್ರ್ಯಾಬ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.